ಅದು ಶರವ ನಿನ್ನ ಸೊಸೆಂದ್ರ ಇಬ್ರು ಚಲೋ ಆದ್ರು ನೋಡವ ಈಗ. ಹ್ಞೂ ರೀತಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾರ ನೋಡ್ರಿ. ಪ್ರೀತಿದು ಆಕಿಂದು ಒಂಥರ ಪವಾಡನ ಆದಂಗೆ ಆಗ್ಬಿಡುತ್ತೆ ನೋಡಲ್ಲ ಸರಿ. ಹೌದು ನೋಡ್ರಿ, ಎಲ್ಲ ದೇವರ ಆಶೀರ್ವಾದ ಇತ್ತು ಅಂತ ಅಂದ್ರೆ ಏನು ಕೆಡ್ದಾಗಂಗಿಲ್ಲ ಅನ್ನೋದಕ್ಕೆ ನಮ್ಮ ಪ್ರೀತಿದ ಉದಾಹರಣೆ ನೋಡ್ರಿ. ಎತ್ಲಾಗರವ ಎಲ್ಲ ಚಂದಾಗಿದ್ರೆ ಅಷ್ಟ ಸಾಕು ನೋಡುವ ನಮಗಂತರು. ನಾವರ ಎಷ್ಟು ದಿವಸ ಬದುಕಬೇಕಾಗೈತಿ. ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಚಂದ ಕೂಡಿ ಬಾಳ್ವೆ ಮಾಡಿದ್ರೆ ಅವ್ರ ಚಲೋ ಇರ್ತಾರ. ಈ ದ್ವೇಷ ಅದು ಇದು ಅನ್ಕೊಂತ ಹೋದ್ರೆ ತಮ್ಮ ಜೀವನ ತಾವ ಸರ್ವನಾಶ ಮಾಡ್ಕೊಂತಾರವ. ಅಂತಂಗ ರೀತಿ ಮತ್ತೆ ಇವರು ಸುಶೀಲಕ್ಕಾರ ಮಗ್ಗ ಮದುವೆ ಮಾಡ್ಬೇಕನ್ನತ್ತಿದ್ರಲ್ಲ, ಕನ್ನೆ ಹುಡ್ಕ್ಯಾರಂತೇನ್ರಿ? ಇಲ್ಲಿ ಬಿಡಯ್ಯವ, ಅದ ಪ್ರೀತಿ ಅವ್ರ ಮನೆಗೆ ಯಾರೋ ಅದಾರ, ಅವ್ರ ಮಾವನ ಮಗಳು ಏನೋ ಅಂದಂಗಿತ್ವ. ಅಷ್ಟೊತ್ತಿಗೆ ಇಷ್ಟೆಲ್ಲ ರಗಳೆ ಆತಲ್ಲ, ಏನು ನೋಡಕ್ ಹೋಗಕ್ಕಾಗಿಲ್ಲ ನೋಡು. ಏನು ಮಾಡೈತೆ ನಾನು ನನ್ನ ಸೊಸಿಗ ಭಾಳ ದಿವಸ ಆತೇನು ಕೇಳೇ ಇಲ್ಲ. ಕೇಳ್ಬೇಕಾಗೈತೆ ನೋಡು, ಚಲೋ ನೆನಪು ಮಾಡ್ದಿ. ಹಂಗ ಸುಮ್ಮನೆ ಫೋನ್ ಹಚ್ತೇನೆ, ಊಟ ಆತ ನಾಷ್ಟ ಆತ ಅದಂತ ಕೇಳ್ತೇನೆ, ಮತ್ತೆ ಬೇರೆ ಏನಾರ ಕೇಳ್ತೇನೆ ಇಡ್ತೇನೆ ನೋಡು. ಅದು ನನ್ನ ಸೊಸಿನೂ ಯಾಕೆ ಮಗನ ಮದ್ವಿದ ಸುದ್ದಿನ ತೆಗ್ದಿಲ್ಲ ನೋಡು. ಇಲ್ಲಾಂದ್ರೆ ಒಂದಿಟ್ಟು ನನಗೂ ನೆನಪಾಗದು. ಇಲ್ರಿ, ನೀವು ಕೆಲಸದಾಗ ಬಿಜಿ ಇದ್ದೀರಿ ಅಂತಂದೇಳಿ ಹೇಳೋದು ಬಿಟ್ಟಿರ್ಬೇಕ್ರಿ. ಇಲ್ಲಾಂದ್ರೆ ಯಾಕೆ ಮರಿತಾರ್ರಿ ಪಾಪ. ಅಂದಂಗ ದೊಡವ ಹೇಳದ ಮರ್ತೆ ನೋಡು. ಇವನ ರಾಜಣ್ಣ ಅದನ್ನಲ್ಲ, ಅವ್ರ ಮಗಗ ಕನ್ನೆ ನೋಡಕ್ ಹೋಗೋದೈತಂತ. ನಾಳಿಲ್ಲ ನಾಡ್ದ ಬರ್ರಿ ಅಂತ ಕರೆಯಕತ್ತಿದ ನಿನಗ. ಹೋಗಯಪ್ಪ ಹೋಗು, ನಾನೆಲ್ಲಿಂದ ಹೋಗ್ಲಿ. ಅಲ್ಲಿ ಬೇ ದೊಡವ, ಹಿರಿಯರ್ ಅಂತ ಹೇಳಿ ನಿನಗ ಕರೆಯಕತ್ತನವ. ಪಾಪ ಅವಂಗೂ ತಾಯಿ ಇಲ್ಲಲ್ಲ, ಮತ್ತ ಅವ್ರ ತಾಯಿ ಜಾಗದಾಗ ಬಂದು ನಿಮ್ ದೊಡ್ಡವನ್ ಕಳಿಸ್ಕೊಡ್ರಿ ಅಂತ ಕೇಳ್ಕೊಂಡ ಭಾಳ ಆತ್ ಬಿಡಪ್ಪ ಅಂತ ಅಂದೆ. ಮನಿಗ ಬರ್ತೇನೆ ಅಂದ, ನಾನ ಬ್ಯಾಡ್ ಬಿಡು ನಾ ಹೇಳ್ತೇನೆ ಅಂತ ಅಂದೆ. ಇಲ್ಲಿಗೆ ಬರ್ಕೆ ಎಲ್ಲ ಮರ್ತಾ ಹೋದೆ ನೋಡು. ಹೌದೇನ್ಪಾ, ನೋಡೋಣ ತಗೋ, ಹಂಗಾರ ಹೋಗ್ಬರ್ತಾದ್ರೆ ಹೋಗ್ಬರ್ತೇನೆ. ಹೌದ್ರಿ ಅತ್ತಾರ, ನಿಮ್ಮನ್ನ ಭಾಳ ಗೌರವದಿಂದ ನೋಡ್ತಾರ್ರಿ ಅವ್ರು. ಬಂದ್ಬಿಡ್ರಿ ನಾಳೆ ಅಲ್ಲ. ಹಂಗಲ್ವಾ, ಮತ್ತೆ ಊರ್ ಕಡೆ ಹೋಗ್ಬೇಕಾ? ಹೋಗಾಕ ಒಂದ್ ದಿವ್ಸ ಬರಾಕ ಒಂದ್ ದಿವ್ಸ ಬೇಜಾರವ, ಅದಕ್ಕಷ್ಟ ಮತ್ತೆ ಇನ್ನೇನಿಲ್ಲ. ಏನಾಗಂಗಿಲ್ಲ ಬಿಡು ದೊಡವ, ಹೋಬಾ. ಸಂಜಿಕ್ ಹಂಗಾರ ಇವಂಗೆ ಹೇಳ್ಬಿಡು, ಯಾರು ರಾಮಗರ ಇಲ್ಲ ಸತೀಶಿಗರ ಹೇಳ್ಬಿಡು. ನಮ್ಮ ಊರಿಗೆ ಹೋಗ್ಯನಂತ, ನಾಳೆ ಮುಗಿಸ್ಕೊಂಡು ನಾಡ್ದು ಬರ್ತೇನೆ ತಗೋಂಗಾರ. ಹಂಗ ಮಾಡ್ದೊಡವ. ಹಿಂಗ ನಮ್ದು ಈ ದಿವಸಗಳು ಕಳೀತಾರಿ. ಈಗ ಸೀತಾಗ ದಿನ ತುಂಬ್ಯಾವ್ರಿ. ಈಗ ಆಕಿಂದ ದೊಡ್ಡ ಕುಬ್ಸಾನು ಆತ್ರಿ. ಈಗ ಡೆಲಿವರಿಗೆ ಅಂತಂದೇಳಿ ಅವ್ರ ತಂದೆ ತಾಯಿ ಅವ್ರ ಊರಿಗೆ ಕರ್ಕೊಂಡು ಹೋಗ್ಯಾರ್ರಿ. ಮೊನ್ನೆನು ಈ ಕಳ್ ಕುಬ್ಸದ ಬಗ್ಗೆ ತಗೊಂಡಿದ್ನಲ್ಲ, ಹಾಗಾಗಿ ಮತ್ತೀಗ ಈ ದೊಡ್ಡ ಕುಬ್ಸದ ಬಗ್ಗೆ ನಾನೇನು ಹಾಕಕ್ ಹೋಗಿಲ್ರಿ. ಅದನ್ನೇನು ಸಪ್ರೇಟ್ ಎಪಿಸೋಡ್ ಮಾಡಿಲ್ಲ, ಯಾಕಂದ್ರೆ ಮತ್ತೆ ಭಾಳ ಲೆಂದಿ ಆಗ್ಬಿಡ್ತೈತಿ. ಆಲ್ರೆಡಿ ಮತ್ತೊಂದು ಹಿಂದಿನ ಕತೆ ಒಳಗಡೆ ಅದು ದೊಡ್ಡ ಕುಬ್ಸದ್ದು ಮಾಡಿ ಹಾಕಿದ್ದೆ. ಅದಕ್ಕೆ ಈಗ ಸಂಕ್ಷಿಪ್ತವಾಗಿ ಇಷ್ಟು ತಗೊಂಡೇನಿ. ಈಗ ಡೆಲಿವರಿಗೆ ಅಂತ ಹೇಳಿ ಸೀತಾ ತಂತವ್ರ ಮನೆಗೆ ಹೋಗ್ಯಾಳ್ರಿ. ಆಕಿಗೆ ಈಗ 8 ಆಗ್ಬಿದ್ದೈತ್ರಿ. ಅಂದ್ರೆ 8 ಮುಗಿದು 9 ನೆಳ್ಳು. ಯಾಕ ಮಗಳ ನಿಂತ ಬಿಟ್ಟಿಯಲ್ಲ, ಕುಂದ್ರ ಇಲ್ವಾ? ಯಾಕ ಕುಂತ್ರು ಸಮಾಧಾನ ಆಗವಲ್ದು, ನಿಂದ್ರು ಸಮಾಧಾನ ಆಗವಲ್ದು ಬೇ. ಹೌದ್ವಾ, ಈಗ ಹೊಟ್ಟಿ ಬಂದೈತಲ್ಲ, ಕುಂದ್ರಕ ನಿಂದ್ರಕ ಅದು ಸಜ್ಜಾಗಂಗಿಲ್ಲ. ಕುರ್ಚಿ ತಂದು ಕೊಡ್ಲೇನ, ಕುಂದಿರ್ತೇನ? ಬ್ಯಾಡ ಬೇ, ಹಂಗೆ ಒಂದೀಟ ಹಗುರ್ಕ ಅಡ್ಡಾಡ್ತೇನಂತೂ. ಆದ್ರೂ ಬೇ ಯಾಕೋ ಭಾಳ ಸುಸ್ತು ನೋಡು. ಯಾವಾಗ ಡೆಲಿವರಿ ಆಕೈತ ಅಂತ ಅನ್ಸಕತ್ ಬಿಟ್ಟೈತಿ. ಈ ಮಕ್ಕಳಾಕೋದು ಭಾಳ ತ್ರಾಸ ಆಕೈತಿ ಬಿಡ್ಬೇ. ಹಂಗವ ಮತ್ತೆ ಹೆಣ್ಣಿನ ಜನ್ಮ ಅಂದ್ರೆ ಹಿಂಗ ನೋಡ್ವಾ. ಯಾವಾಗ ಪಾಪು ಹೊರಗೆ ಬರ್ತದ ಅನ್ಸಕತ್ತೈತಿ ನೋಡ್ಬೇ. ಹೊರಗೆ ಬಂದ್ಮೇಲೆ ಹೊಟ್ಟೆ ಒಳಗಿದ್ದಿದ್ರನ್ನ ಚಲೋ ಇತ್ತೇನ ಅನಿಸ್ಬಿಡ್ತೈತೆ ನೋಡು. ಆದ್ರೂ ಬೇ ಏನು ವಿಚಿತ್ರ ಅಲ್ಲ, ಹೊಟ್ಟೆಗಿನ ಕೂಸು ಹಿಂಗೆ ಹೊಡೆಯೋದದು ಮಾಡ್ತಿರ್ತೈತಲ್ಲ, ಇಷ್ಟು ಒಂಥರ ಖುಷಿ ಅನಿಸುತ್ತಲ್ಲ. ಹೌದ್ವಾ, ಅದ ತಾಯ್ತನದ ಖುಷಿ ಅನ್ನೋದು. ನೋಡ್ಬೇ ಯವ ಇಲ್ಲಿ ಹೆಂಗೆ ಇಲ್ಲಿ ಉಬ್ಬಿ ನಿಂತತ್ ನೋಡ್ವಾ ಇಲ್ಲೇ. ಹೌದಲ್ಲ ಯವ, ಈಗ ಈ ಕಡೆ ಬಂತು ನೋಡಿ, ಈ ಕಡೆ. ಹೌದ್ವಾ, ಈ ಹೊಟ್ಟೆಗಿರ್ತಾವಲ್ಲ ಕೂಸುಗಳು, ತಾಯಂದ್ರೆ ಎದ್ದು ಓಡಾಡ್ತಿರ್ತಾರಲ್ಲ, ಅವಾಗ ಮಕ್ಕೋತಾವಂತವ. ಅವಕ್ಕೊಂಥರ ಜೋಲಿ ಒಳಗೆ ಹಾಕಿ ತುಗ್ದಂಗೆ ಆಗ್ತಿರ್ತೈತಿ. ಮತ್ತು ತಾಯಿ ಮಕ್ಕೋತಾಳಲ್ಲ, ಅವಾಗ ಎದ್ದು ಆಟಾಡ್ತಾವಂದ್ರೆ ಅವಾಗ ಒದ್ಯಾಕದು ಚಾಲು ಮಾಡ್ತಾವಂತ. ನನಗಂತ್ರ ಯಾವಾಗ ನೋಡಿದ್ರು ಒದ್ದಾಡ್ತಾನೆ ಇರ್ತೈತೆ ನೋಡ್ಬೇವ. ಊಟಿದ್ಮೇಲೆ ಮಕ್ಕೊಂತತೆ ಇಲ್ವಾ? 3 ತಿಂಗಳ ತನಕ ನಿದ್ದೆ ಅನ್ನೋದು ಮರಿಬೇಕು ನೋಡ್ತಾಯಿ ನೀನು. ಕೆಲವೊಂದು ಏನು ಮಾಡ್ತಾವು, ಹಗಲಿ ಪೂರ್ತಿ ಮಕ್ಕೊಂತಾವ, ರಾತ್ರಿ ಎಚ್ಚರಿತಾವು. ಮತ್ತೊಂದಿಷ್ಟು ಹುಡುಗರು ಏನು ಮಾಡ್ತಾವು, 24 ತಾಸು ಗಡದ್ದಾಗ ನಿದ್ದೆ ಹೊಡಿತಾವು. ಮತ್ತೊಂದಿಷ್ಟು ಕೂಸುಗಳು ಒಟ್ಟ ನಿದ್ದಿನ ಮಾಡಂಗಿಲ್ಲ. 5 ನಿಮಿಷ ಮಕ್ಕೋತಾವು, ಮತ್ತೆ 5 ನಿಮಿಷ ಎದ್ದಾಳ್ತಾವು. ಹಿಂಗೆ ನೋಡುವ. ನಾನಂತರೂ ಪಾಪು ಯಾವಾಗ ಹೊರಗೆ ಬರ್ತೈತೆ ಅಂತ ಕಾಯಕತ್ತೆ ನೋಡ್ಬೆ. ಗೌರಕ್ಕ, ಗೌರಕ್ಕ, ಯಾರು ಸುಮಕ್ಕೇನ? ಬಾ ಒಳಗ. ಗೌರಕ್ಕ, ಅಂದಂಗ ಈ ವಾರ ಸೀತಾಗ ನಮ್ಮ ಮನೆಗೆ ಊಟಕ್ಕೆ ಕರಿಬೇಕಂತ ಮಾಡ್ಯಾನ. ಇದ ಭಾನುವಾರ ಕರ್ಕೊಂಬಂದ್ಬಿಡ ಗೌರಕ್ಕ ಸೀತಾಗ. ಆತ್ ತಗೋ, ಹಂಗಾಗ್ಲಿ. ಯಾಕಂದ್ರೆ ಈಗ ಯಾವಾಗ ಡೆಲಿವರಿ ಆಕೈತೆ ನೋಡಿ ಹೇಳಕ್ ಬರಂಗಿಲ್ಲಲ್ಲ, ಹಾಗಾಗಿ ಈಗ ಪಾಪಕ್ಕೀಗ ಉಳಿಸಿ ಕಳಿಸ್ಬಿಡಣಂತ. ಸೀರೆನೂ ತಂದಿಟ್ಟನಿ. ಯಾಕೆ ಸೀರೆದು ತರಕ್ಕೆ ಹೋಗಿರಿ? ಊಟಕ್ಕೆ ಬರ್ತಾ ತಗೋ, ಸೀರೆಗಿರಿ ಬೇಡವಾ? ಯಾಕೆ ಗೌರಕ್ಕ, ಅದೇಂಗಾಕೈತಿ? ಶಿವಣ್ಣನಿಂದ ನಮಗೆಲ್ಲ ಎಷ್ಟು ಸಹಾಯ ಆಗೈತಿ, ಅದನ್ನೆಂದರೆ ಮರೆದುಂಟೆನ? ರೊಕ್ಕ ಕೊಟ್ರಂತೂ ಇಸ್ಕೊಳಂಗಿಲ್ಲ, ರೊಕ್ಕ ಅಂತೂ ಕೊಡಕ್ಕೂ ಆಗಂಗಿಲ್ಲ. ಇದೇ ರೀತಿ ಏನಾರ ಮಾಡಿ ಸೀರೆ ಅದು ಕೊಟ್ಟು ನಮ್ಮ ಋಣ ತೀರಿಸ್ಕೋಬೇಕವಾ. ತೀರಾ ಈಗೂ ಮಾಡೋಕ್ಕಾಗಿಲ್ಲ ಅಂದ್ರೆ ಹೆಂಗ್ವಾ? ನೀನು ಅದೆಲ್ಲ ಗೊತ್ತಿಲ್ಲ ನೋಡುವ. ನೀನು ಈ ರವಿವಾರ ಕರ್ಕೊಂಬಂದ್ಬಿಡು. ಆತ ತಗೋವ. ನೀವಿಷ್ಟು ಪ್ರೀತಿ ತೋರಿಸ್ತೀರಂದ್ರೆ ನಾನು ಯಾಕೆ ಬೇಡ ಅನ್ಲಿ? ಅಂದಂಗ ಸೀತಾ, ನಿಂಗೆ ಏನಾರು ತಿನ್ಬೇಕನ್ಸತ್ತೈತನ? ಏನಿಲ್ಲಕ್ಕ, ಹಂಗೇನಿಲ್ಲ. ಅಲ್ಲ, ನೀ ಏನು ತಿನ್ಬೇಕನ್ಸತಿ ಹೇಳು, ಅದನ್ನ ಮಾಡ್ತಾನಂತ. ಇಲ್ಲಿ ಬಿಡಕ್ಕ, ನನಗೇನು ಅಷ್ಟೇನು ಇದು ತಿನ್ಬೇಕನ್ಸತ್ತಿಲ್ಲ. ಆದ್ರೆ ಸ್ವೀಟ್ ತಿನ್ಬೇಕಂತ ಭಾಳ ಅನಿಸತ್ ನೋಡು. ಎಷ್ಟರ ಸ್ವೀಟ್ ತಿಂತಾಳ ಗೊತ್ತೇನ ಸುಮಾಕಿ? ಯಾರು ಏನಾರು ತಿನ್ನೋಂಗೈತಿ, ಏನಾರು ತರ್ಲೇನ ಅಂತ ಕೇಳಿದ್ರೆ ಸ್ವೀಟ್ ತಿನ್ನೋಂಗೈತಿ, ಸ್ವೀಟ್ ತರ್ರಿ. ಅವ್ರ ಅಪ್ಪಗೂ ಅಷ್ಟ ದಿನ ಬೇಡಬೇಕಂತ ಹೇಳಿರ್ತಾಳ ನೋಡು. ಅದು ಎಷ್ಟರ ತಿಂದಾಳೇನುವ. ಹೌದು ಸುಮಕ್ಕ, ನನಗೆ ಬರೀ ಸ್ವೀಟ್ ತಿನ್ಬೇಕನ್ಸತಿ. ಅದು ಬಿಟ್ರೆ ಈ ಹಪ್ಪಳ ಸಂಡಿಗೆ ಇಂಥವು ಬೇಕನ್ಸತ್ ನೋಡು. ಮತ್ತು ಹಪ್ಪಳ ಸಂಡಿಗೆ ಇರ್ಬೇಕಾ ನಂಗೆ ಊಟಕ್ಕೆ? ಮೊಸರುಗಾಯಿ ಅದ್ರ ಬೇರೆ ನೀನು ನಾವು ಕರಿತ್ ಮಾಡ್ತಿಯಲ್ಲ, ಅದು ಎಂಥದ್ದು ಹೊಯ್ಯಪ್ಪಳ, ಅದು ಭಾರಿ ಚೆನ್ನಾಗಿರ್ತೈತೆ ನೋಡು.
ಅಯ್ಯ ಅದೇನು ಹೆಚ್ಚಿದ್ ಬಿಡವ ಆ ತಗೋ ಅದನ್ನೆಲ್ಲ ಕರೆದಿಡ್ತೇನಂತ ನೀನು ಎಷ್ಟು ಬೇಕು ಅಷ್ಟು ತಿನ್ನುವಂತಿ ತೋರಕ್ಕ ಆಕಿಗೆ ಯಾಕ ಹಪ್ಪಳ ಭಾಳ ಇಷ್ಟ ಆಗ್ಯಾವು ಸಂಜೆ ಮುಂದೆ ಒಂದಿಷ್ಟು ತಂದು ಕೊಡ್ತೇನೆ ತಗೋ ಕರೆದು ಕೊಡಕಿ ನಾನು ಮಾಡೇನ ಸುಮಕ್ಕ ಈಗ ಆಕಿಗೆ ಡೆಲಿವರಿ ಆದ್ಮೇಲೆ ಬೇಕಲ್ಲ ದಿನ ಒಂದೊಂದು ಹಪ್ಪಳ ಸುಟ್ಟು ಕೊಡ್ಬೇಕಲ್ಲ ಊಟಕ್ಕೆ ಹಾಗಾಗಿ ಒಂದಿಷ್ಟು ಮುದ್ದೆ ಹಪ್ಪಳ ಅವು ಇವು ಎಲ್ಲ ಮಾಡಿಟ್ಟೇನಿ ಮತ್ತು ಇವು ಅಕ್ಕಿ ಹಪ್ಪಳ ಆದ್ರೆ ಒಂದಿಷ್ಟು ಹುರಿದು ಕೊಡಕ್ಕೆ ಬರ್ತೈತಿ ಈಗ ಒಲೆಗ ಆಕೀಗ ಹುರಿದು ಕೊಟ್ಟೆ ಅಂದ್ರೆ ತಿಂತಾಳ ಕರ್ದಿದ್ದೇನೋ ಜಾಸ್ತಿ ಕೊಡಬಾರ್ದಲ್ಲ ಅದಕ್ಕೆಲ್ಲ ತಯಾರಿ ಮಾಡಿಟ್ಟೆ ನೋಡೀಗ ಅಂದಂಗ ಕೂಸಿಗೆ ಮತ್ತೆ ಹುಟ್ಟಿದ್ಮೇಲೆ ಅರ್ಬಿ ಅದು ಬೇಕಲ್ಲ ಎಲ್ಲ ಹೊಂದಿಸಿಟ್ಟಿ ಇಲ್ಲ ಎಲ್ಲ ತಯಾರಿ ಮಾಡಿಟ್ಟೆ ನೋಡು ಆಕಿ ಈಕಿ ಹಡ್ದಿದ್ಲಲ್ಲವ ಸರೋಜನ್ ಮಗಳು ಆಕಿನೂ ಅರ್ಬಿ ಎಲ್ಲ ಇಸ್ಕೊಂಡ್ಬಿಟ್ಟೆ ನೋಡು ಆಕಿ ಗಂಡು ಹುಡುಗ ಹುಟ್ಟಿತ್ತಲ್ಲ ಅದ್ರದ್ದು ಅರ್ಬಿ ಇಸ್ಕೊಂಡ್ಬಿಟ್ಟೆ ಅದೊಂದು ಕೆಲಸ ಚಲೋ ಮಾಡ್ತೀನಿ ನೋಡು ಈಗ ಗಂಡು ಹುಡುಗರ ಅರ್ಬಿ ಆದ್ರೆ ಹುಡುಗಿ ಹುಟ್ಟಿದ್ರೆ ನಡಿತೈತಿ ಹುಡುಗ ಹುಟ್ಟಿದ್ರೆ ನಡಿತೈತಿ ಮತ್ತಿನ್ನ ಹುಡುಗಿಯರ ಅರ್ಬಿ ಆದ್ರೆ ಪಾಪ ಹುಡುಗ ಹುಟ್ಟಿದ್ರೆ ಬರಂಗಿಲ್ಲ ಚಲೋ ಕೆಲಸ ಮಾಡಿ ತಗೋ ಆಕಿ ಸರೋಜನ್ ಮಗಳು ಹಡ್ಕೊಂಡು ಹೊಂಟಿದ್ಲಲ್ಲವ ಅವಾಗ ಹೋಗಿ ಅಷ್ಟೊತ್ತಿಗೆ ನಮ್ಮ ಸೀತಾ ಹಿಂಗೆ ಬಸ್ರಾಗಿದ್ದು ಸುದ್ದಿ ಬಂತಲ್ಲ ಹೋಗಿ ಆ ಸರೋಜನ ಹತ್ರನ ಕೇಳಿದೆ ನಿನ್ನ ಮೊಮ್ಮಗಂದು ಅರ್ಬಿ ಯಾರಿಗೋ ಕೊಡಕ್ಕೆ ಹೋಗ್ಬೇಡವಾ ಅವ್ನಿಷ್ಟು ತೆಗೆದಿಡ ನಾ ತೊಗೊಂಡೋಕೇನಿ ನಮ್ಮ ಸೀತಾ ಹಿಂಗಾಗೈತಿ ನಮ್ಮ ಸೀತಾಗ ಅಂದೆ ಅದಕ್ಕೆ ಪಾಪ ಅದಿಷ್ಟು ಒಗದಿಟ್ಟಿದ್ಲು ನಾನು ಮತ್ತೆ ಅವ್ನು ಇಸ್ಕೊಂಡ್ಬಂದು ಮನೆಗೆ ತಂದು ಇಷ್ಟನ್ನು ಡೆಟಾಲ್ ಹಾಕಿ ಒಗದು ಬಿಸಿಲಿಗೆ ಒಣಗಿಸಿಟ್ಟೇನಿ ಯಾಕಂದ್ರೆ ಮತ್ತೆ 4-5 ತಿಂಗಳು ಆತಕಿ ಕೊಟ್ಟು ಹ್ಞೂನ್ವಾ ಈಗೆಲ್ಲ ತಯಾರಿ ಮಾಡಿ ಇಟ್ಕೋಬೇಕು ನೋಡು ಯಾವಾಗೇನು ಹೇಳಕ್ಕಾಗಂಗಿಲ್ಲ ಮತ್ತೆ ನೀರು ಹಾಕಕ್ಕೆ ಯಾರ್ಗಾರ ಹೇಳ್ತಿ ಹೆಂಗೆ ನೋಡ್ಬೇಕವ ನಾನು ಹಾಕ್ತೇನೆ ಕೂಸಿಗಿನ ನಾನೇ ಇರ್ತೇನೆ ಮತ್ತಿಕ್ಕಿ ಸೀತಾಗ ಯಾರ ನೋಡ್ಬೇಕು ಯಾಕಂದ್ರೆ ನಾನು ಒಬ್ಬಕಿನ ಹಾಕೇನ ಬಾಣಂತಿ ಅಡಿಗೆ ಬೇರೆ ಮಾಡ್ಬೇಕು ಏನೇನ್ವಾ ಅಂದಂಗ ಗೌರಕ್ಕ ಅಲ್ಲೊಬ್ಬಕಿ ನೀರು ಹಾಕಕ್ಕೆ ಬರ್ತಾಳ ಆಕಿ ಹೇಳೇನ ಯಾರು ಸೇವಕ್ ಅಂತ ಹೇಳದಾಳ ನೋಡ ಈಕಿ ಅವ್ರು ಯಾರೋ ಅವ್ರು ರತ್ನಮ್ಮನ ತಂಗಿ ಯಾರು ಸೇವಕ್ಕ ಅಂದ್ರೆ ಅದರ ಹನುಮಂತನ ಗುಡಿ ಬಾಜು ಇಲ್ಲ ಅವ್ರ ಮನಿ ಹಾಂ ಆಕಿ ನೀರು ಹಾಕಕ್ಕೆ ಹೋಗ್ಕಳನ ಕೂಸಿಗ ಹ್ಞೂ ಅವರು ಹಿಂಗೆ ಕೂಸು ಬಾಣ್ತಿಗ ನೀರು ಹಾಕಕ್ಕೆ ಹೋಗಾರ ಹಂಗಾರೆ ಹೇಳ ಕೂಸಿಗೆ ತಿಕ್ಕತ್ತದು ನಾ ಮಾಡ್ತೇನೆ ನನಗೆ ನೀರು ಹಾಕಕ್ಕೆ ಅದು ಸಿಕ್ಕರೆ ಸಾಕು ನೋಡಕ್ಕೆ ಮತ್ತು ಸೀತಾಗೆಲ್ಲ ನಾನು ಜಳಕ ಮಾಡಿಸ್ತೇನೆ ನಂಗೆ ಅದ್ರದ್ದೇನು ಚಿಂತಿಲ್ಲ ಈ ಕೂಸಿಗೆ ನೀರು ಹಾಕಕ್ಕೆ ಯಾರೊಬ್ರು ಬೇಕಾಗ್ಯಾರ ನೋಡಿ ನಂಗೆ ನೀರು ಹಾಕಕ್ಕಾದ್ರೆ ನಾನು ಬರ್ತೇನೆ ಮತ್ತೆ ಯಾಕೆ ರೊಕ್ಕ ಕೊಟ್ಟಿರ್ತೀರಿ ನೀನೇ ಬಂದು ಹಾಕ್ತೇನೆ ನಾ ಇಲ್ಲ ಸೀತಾಗ ನೀರು ಹಾಕಕ್ಕೆ ಯಾರು ಕೇಳಕತ್ತೇನೆ ಅಂತ ತಿಳ್ಕೊಂಡು ಹೇಳಿದೆ ಇಲ್ವಾ ನಾನು ಇನ್ನೂ ಗಟ್ಟದೆ ನಾನು ಮಾಡ್ತೇನೆ ಆಕಿಗ ನೀರು ಹಾಕಕ್ಕೆ ಯಾರು ಹೇಳೋಣ ಅನ್ಕೊಂಡೆ ಮತ್ತು ಬ್ಯಾಡ ಅನ್ನಿಸ್ತು ಮತ್ತೀಗ ಕೂಸಿಗೊಬ್ರು ಬೇಕಲ್ಲ ನೀರು ಹಾಕಕ್ಕ ನೀನೇ ಬಂದ್ರೆ ಚಲೋ ಆಗ್ತವ ಹಂಗಾರ ನಿಂಗಮ್ಮಜ್ಜಿ ಬರ್ತೇನೆ ಅಂದ್ಲ ಪಾಪ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಕಾಣ್ಬೇಕಲ್ಲ ಅದಕ್ಕೆ ಬ್ಯಾಡ್ ಬಿಡತ್ಲಾಗ ಅಂತ ಸುಮ್ಮನದೆ ಮತ್ತು ಬಚ್ಚಲ್ದಾಗ ಎಣ್ಣೆ ಅದು ಬಿದ್ದಿರ್ತೈತೆ ಎಲ್ಲಾರ ಏನಾರ ಕಾಲು ಜಾರಿ ಬಿದ್ದರೆ ಏನು ಮಾಡ್ಲವ ನಾನು ಪಾಪ ಅಕ್ಕೇನು ಹೇಳಿದ್ರೆ ಕೂಸಿಗೆ ಯಾರ್ಯಾಕೋ ರೆಡಿ ಅದಾಳ ಬಿಡು ಭಾರಿ ಚಂದ ಇರ್ತಾಳಾಕಿ ಸುಮ್ಮನೆ ಅಷ್ಟು ಮಾಡ್ಬಿಡ ಕೇಳಿ ನೋಡ್ತೇನೆ ಒಂದು ತಿಂಗಳು ಒಪ್ಪತ್ತು ಎರದು ಕೊಟ್ಲಂದ್ರೆ ಈಕಿಗೆ ನಾನು ನೋಡ್ಕೊತೇನಂತ ನೋಡು ನೀರು ಹಾಕೋದಾದ್ರೆ ನಾ ಬರ್ತೇನೆ ಮತ್ತೆ ಯಾಕೆ ಅವ್ರಿಗೆ ರೊಕ್ಕ ಕೊಟ್ಟಿರ್ತಿದ್ದಿ ಹೌದು ಬೇವ ನೀನೇ ಮಾಡ್ಬಿಡು ಮತ್ತೆ ಯಾಕೆ ಅವ್ರಿಗೆ ಹೇಳ್ತಿದ್ದಿ ಹಂಗೆ ಮಾಡೋಣ ತಗೋಂಗಾರ ಆಮೇಲೆ ಅವು ಅಂದಂಗ ಸುಮಕ್ಕ ಒಂದಿಷ್ಟು ಹಳೆ ಅರ್ಬಿ ಅವು ಅದಾವ ದುಪ್ಟಿ ಪಪ್ಟಿ ಹೊಲಿಸ್ಬೇಕಾ ಯವ್ವ ಇನ್ನೂ ಹೊಲಿಸಿಟ್ಟಿಲ್ಲ ನೀನು ಎಲ್ಲ ಹೊಲಿಸಿಟ್ಟೇನೆ ಇನ್ನೂ ಒಂದಿಷ್ಟು ಹೊಲಿಸ್ಬೇಕಾ ಯವ್ವ ಯಾಕಂದ್ರೆ ಕೂಸು ಹುಟ್ಟಿದ್ಮೇಲೆ ಎಷ್ಟಿದ್ರು ಸಾಲಂಗಿಲ್ಲ ಅದು ಖರೆ ಬಿಡು ಅಂದಾಗ ಪಂಜಿ ಅರ್ಬಿ ಅವು ತೆಗೆದಿಟ್ಟೆ ಇಲ್ಲ ಬೆಳೆವು ಇವ್ರಪ್ಪನೂ ಅದಾವಲ್ಲ ಅವನಿಷ್ಟನ್ನು ತೆಗೆದಿಟ್ಟೇನೆ ಹೊಸವು ಒಂದಿಷ್ಟು ತಂದಿಟ್ಟಾರ ಅವನು ಅದು ಕಟ್ ಮಾಡಿ ಇಟ್ಟೇನೆ ಹುಟ್ಟಿದ ತಕ್ಷಣ ಹೊಸ ಅರ್ಬಿ ಅದು ಉಪಯೋಗಿಸಂಗಿಲ್ಲಲ್ಲ ಹಾಗಾಗಿ ಹಳೆವೆಲ್ಲ ಒಗೆದು ಮಡ್ಚಿಟ್ಕೊಂಡ್ಬಿಟ್ಟೇನೆ ಬಿಸಿಲಿಗೆ ಹಾಕಿ ಡೆಟಾಲ್ ಹಾಕಿ ಇಟ್ಬಿಟ್ಟೇನವ ಅಂದ್ರೆ ಇವು ಒಂಥರ ಮುಗ್ಗು ವಾಸನೆ ಅವು ಬರಂಗಿಲ್ಲ ಇಲ್ಲ ಅಂದ್ರೆ ಒಂಥರ ವಾಸನೆ ಬರ್ತಾವ ಅದಕ್ಕೆ ಡೆಟಾಲ್ ಹಾಕಿ ಇಟ್ಬಿಟ್ಟನ ಏನಾಗಂಗಿಲ್ಲ ಯಾವಾಗ ಒಗದಿಟ್ಟಿದಿ ಈಗ ಒಂದು ವಾರ ಅಥವಾ ಚಂದಾಗಿ ಬಿಸಿಲಿಗೆ ಒಣಗಿಸಿಟ್ಟಿಲ್ಲ ಚಂದಾಗಿ ಒಣಗಿಸಿಟ್ಟೇನ್ವಾ ಮತ್ತು ಅವು ಬ್ಯಾಗು ಇಷ್ಟು ಒಗೆದು ಅರ್ಬಿ ಎಲ್ಲ ತುಂಬಿಸಿಟ್ಬಿಟ್ಟೆ ನೋಡು ಹಂಗೆ ಈ ಕಾಟನ್ ಅರ್ಬಿನೂ ತೋಡ್ಸಿಟ್ಕೊಂಡೇನಿ ಆ ದವಾಖಾನೆಗ ಎಷ್ಟು ಅರ್ಬಿ ಇದ್ರೂ ಸಾಕಾಗಂಗಿಲ್ಲ ಅಂದಂಗ ನೀನು ಬೇರೆ ಬೇರೆ 2 ಬ್ಯಾಗ್ ಮಾಡ್ಬೇಕಾ ಯಾಕಂದ್ರೆ ಒಂದು ಕೂಸಿಗೆ ಮಾಡು ಇನ್ನೊಂದು ಸೀತಾಗ ಬೇಕಾಕೋ ನೋಡು ಕಾಟನ್ ಅರ್ಬಿ ಅವ್ನು ಬೇರೆ ಬ್ಯಾಗ್ ಮಾಡು ಯಾವ ಮತ್ತೆ 2 ಬ್ಯಾಗ್ ಎಲ್ಲಿ ಮಾಡ್ಕೊಂಡು ಕುಂದ್ರಲೆ ಅಲ್ಲೇ ಇರ್ತಾವು ಕೇಳಿದ ತಕ್ಷಣ ಪಟ್ನ ಕೈಯಾಗ ಕೊಡಕ್ಕೆ ಬರ್ತೈತಿ ನಾವೇ ಇರ್ತೇವಲ್ಲ ಬ್ಯಾಡವಾ ಹಂಗೆ ಮಾತ್ರ ಮಾಡ್ಬೇಡ ಯಾಕಂದ್ರೆ ಅವತ್ತು ಪವಿತ್ರ ಹಡ್ದಿಲ್ಲಲ್ಲ ಅವಾಗ ಪಾಪ ಅವ್ರವ್ವ ಎಷ್ಟು ಹಾಕಂದವ ಅರ್ಬಿ ಎಲ್ಲ ತೆಗಿಸಿ ಒಂದ ಬ್ಯಾಗ್ನಾಗ ಇಟ್ಟಿದ್ಲು ಪಾಪ ಅದ್ರದ್ದು ಡೆಲಿವರಿ ಆತಲ್ಲ ಆತ್ ಕೂಡಲೇ ಸಿಸ್ಟರ್ ತಿಕ್ಕಾಗಿ ಬ್ಯಾಗ್ ಕೊಟ್ಬಿಟ್ಟಾರ ಕೂಸಿಗೆ ಇಟ್ಟಿದ್ದಂಥ ಪಂಜಿ ಗಿಂಜಿ ಎಲ್ಲ ತೊಗೊಂಡು ಉಪಯೋಗಿಸ್ಬಿಟ್ರವ ಅವ್ರು ಹಾಗಾಗಿ ಪಾಪ ಆಮೇಲೆ ಆಕಿ ಮತ್ತೆ ಕೂಸಿಗೆ ಮತ್ತೆ ಅಲ್ಲೇ ಇಲ್ಲೇ ಅವ್ರ ಹತ್ರ ಕೇಳಾಡಿ ಎಲ್ಲ ಮಾಡಿ ಹಾಕಿದ್ಲು ಹಾಗಾಗಿ ಅವತ್ತಿಂದ ನಾನು ಅದನ್ನ ನೋಡ್ಬಿಟ್ಟೆ ನೋಡು ಯಾರಿಗಾದ್ರೂ ಇದನ್ನ ಹೇಳೋದು 2 ಬ್ಯಾಗ್ ಮಾಡು ಸೀತಾಗ ಬೇರೆ ಮಾಡು ಕೂಸಿಗೆ ಬೇರೆ ಮಾಡು ಹೌದು ತಡಿ ಹಂಗಾರೆ ಹಂಗೆ ಮಾಡ್ತೇನಂತ ಯಾಕಂತ ಅಂದ್ರೆ ಮತ್ತು ಅವು ಡೆಲಿವರಿ ಟೈಮ್ನಾಗ ಏನೂ ತಲೆಗೆ ಓಡಂಗೆ ಇಲ್ವಾ ಹೌದು ಅದಕ್ಕೆ ಹೇಳಿದ್ದೆ ಕೈಗೆ ಸಿಕ್ಕಿದ್ ಕೊಟ್ಬಿಡ್ತೀರ ಅವಾಗ ಆಮೇಲೆ ಈಕಿನೂ ರೇಣವನು ಕರಿತೇನೆ ಅನ್ನಕತ್ತಿದ್ಲು ಊಟಕ್ಕೆ ಹೌದೇನಾ ಏನಾರ ಬಂದು ಹೇಳಾಳೇನ ಇಲ್ವಾ ಇನ್ನೂ ಏನು ಹೇಳಿಲ್ಲ ಆತ ತಗೋಂಗಾರ ಈ ಭಾನುವಾರ ನೋಡಿ ಮತ್ತೆ ಮರಿಬೇಡ ಹ್ಞೂನ್ವಾ ಒಂದಿಟ್ಟು ಏನಾರ ಇದ್ರ ಫೋನ್ ಮಾಡಿ ಕರಿತೇನವ ದೌಡ್ ಬಂದ್ಬಿಡೇನ ಇವ್ರಪ್ಪನೂ ಒಂದೊಂದ್ಸರಿ ಮನ್ಯಾಗ ಇರ್ತಾರ ಒಂದೊಂದ್ಸರಿ ಹೊರಗೆ ಹೋಗಾರ ಮತ್ತೀಗ ದಿವ್ಸ ಬಿದ್ದು ಅಂತಂದ್ರೆ ನಾನೇನು ಹೊರಗದು ಹೋಗಕ್ಕೆ ಬಿಡಂಗಿಲ್ಲ ಬಿಡ ಹೌದ್ವಾ ಎಷ್ಟು ಜನ ಮನ್ಯಾಗಿದ್ರು ಸಾಕಾಗಂಗಿಲ್ಲ ನೋಡು ಹ್ಞೂನ್ವಾ ನಾವ 3 ಜನ ಹಾಕ್ಯವ ಆಕಿ ಗಂಡಗೆ ಫೋನ್ ಮಾಡಿ ಕರ್ಸ್ಕೊಳ್ರಿ ಅವಾಗ ಅದವ ಕೊಟ್ಟಿ ಡೇಟಿಗಾದ್ರೆ ಚಲೋ ಮತ್ತು ಅವು ಹೆಚ್ಚು ಕಮ್ಮಿ ಹಾಕಿರ್ತಾವಲ್ಲ ಮತ್ತೆ ಯಾವಾಗ ಅಂತಂದೇಳಿ ಕರ್ಸೋದು ಅದು ಖರೆ ಬಿಡುವ ಯಾಕಂತಂದ್ರೆ ಈಗ ಒಂದೊಂದ್ಸರಿ ಜಲ್ದಿನ ಕೂಸು ಹುಡ್ತಾವು ಇಲ್ಲಾಂದ್ರೆ ದಿನ ಪೂರ್ತಿ ತುಂಬಿ ಹುಡ್ತಾವು ಇರ್ಲಿ ತಗೋ ಏನಾಗಲ್ಲ ನೀ ಯಾವಾಗ ಕರೆದ್ರು ನಾ ಬರ್ತೇನೆ ನೋಡು ಆಮೇಲೆ ಇವು ಆಶಾ ಕಾರ್ಯಕರ್ತರಿಗೆ ಹೇಳಿರನ ಹೇಳೇನಿ ಆ ಮೀನಾಕ್ಷಿ ಸಿಸ್ಟರಿಗೆ ಹೇಳೇನಿ ಸಿಸ್ಟರಿಗಲ್ಲ ಆಶಾ ಕಾರ್ಯಕರ್ತರು ಹ್ಞೂ ರೀ ಅವ್ರ ಗೀತಕಾರ ಅದಾರಲ್ಲ ಅವ್ರ ನಂಬರ್ ಐತಿ ನನ್ನ ಅಂತಲ್ಲೇ ಯಾವಾಗಿದ್ರು ನನಗೆ ಫೋನ್ ಮಾಡಿ ನಾ ಬರ್ತೇನೆ ಅಂತ ಹೇಳಾರ ಓ ಗೀತಾ ನಂಬರ್ ಐತನ ಚಲೋ ಆತ್ ತಗೋ ಭಾಳ ಚಲೋ ಹೆಣ್ಮಗಳಕಿ ನೀ ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ರು ಬರ್ತಾಳೆ ನೋಡಕ್ಕೆ ಹೌದ್ವಾ ಭಾಳ ಚಲೋ ಹೆಣ್ಮಗಳದಾಳ ಹಾಗಾಗಿ ಸೀತಾ ಇಲ್ಲಿ ಕರ್ಕೊಂಡ್ ಬಂದ್ವಲ್ಲ ಆ ರೂಪಾ ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋಗಿದ್ವಾ ಅವಾಗ ಆಕಿನೂ ಅಲ್ಲೇ ಇದ್ಲು ಮಾತಾಡ್ಸತ್ತಾಗ ನಂಬರ್ ತೊಗೊಂಡ ಬಂದ್ವಿ ಹಂಗೆ ತಾಯಿ ಕಾರ್ಡ್ ಎಲ್ಲ ಮಾಡ್ಸೋದಿತ್ತಲ್ಲ ಮಾಡಿಸಿಕೊಟ್ಟಿದ್ರು ಅವ್ರ ಮನ್ಯಾಗ
ಅದನ್ನು ತೋರಿಸ್ದಂಗಾತ. ಮತ್ತು ಆಕಿ ಸಿಸ್ಟರ್ತಿ ಅದಾಳಲ್ಲ ಗೀತಾ, ಸಿಸ್ಟರ್ತಿ ಅಂತ ನೋಡು, ಆಶಾ ಕಾರ್ಯಕರ್ತೆ, ಅವ್ರ ನಂಬರ್ ಎಲ್ಲ ತೊಗೊಂಡೆಲ್ಲ ಮಾಡೇ ಬಂದೇನಿ. ಮೊನ್ನೆ ಮನೆಗೂ ಬಂದು ಈಕಿನ ಹೆಸರು ಬರ್ಕೊಂಡು ಹೋದ್ರು. ಚಲೋ ಅಥವಾ ಹಂಗಾರೆ ಏನಾರಿದ್ರೆ ಹೇಳ, ನಾ ಬರ್ತೀನಿ. ಚಾ ಕುಡ್ದು ಹೋಗಂತಿ ಬಾರ. ಬೇಡವಾ ಬರ್ತೇನಂತ ಮತ್ತೆ ನೀ ಎಲ್ಲರೂ ಹೊರಗೆ ಹೋಗಿದ್ರ ಅಂತಂದೇಳಿ ದೊಡ್ಡ ಬಂದೇವ. ಹೋಗೋಣ ಈಗೆಲ್ಲಿ ಹೋಗ್ಲಿ, ಮಗಳು ಹಡ್ಯಾಕ್ ಬಂದಾಳ, ದಿವ್ಸ ತುಂಬ್ಯಾವು, ಮತ್ತಿನ್ನೇನ್ವಾ. ಹೌದ್ವಾ, ಹಾ ಅನ್ನೋದ್ರೊಳಗೆ ದಿನಾನ ಬರ್ತಾವ ನೋಡು. ಬರ್ಲೇನ ಇನ್ನ? ಹೋ ಬಾರ್ವಾ. ಏನು ಮಾಡಕತ್ತೀವ ಸೀತಾ? ಏನಿಲ್ಲ ನೋಡಜ್ಜಿ, ಸುಮ್ಮನೆ ಬ್ಯಾಸ್ರ ಬರಾಕತ್ತೈತಿ, ನಿಂತಿದ್ದೆ ನೋಡು. ಎಷ್ಟೊತ್ತನ ಅಂತ ನಿಲ್ತೀವ? ಕುಂದ್ರು ತಡಿಬೇ, ಬಂದೆ, ಇಲ್ಲೇ ಒಂದಿಟ್ಟು ಒಳಗೆ ಹೋಗ್ಬರ್ತೀನಿ. ಈಕಿ ಬಂದಿದ್ಲಲ್ಲ ಸುಮ್ಮಿ, ಏನಂತ? ಏನಿಲ್ಲ ಬೇಮ್ಮ, ಅದ ಈ ವಾರ ಊಟಕ್ಕೆ ಕರ್ಯಾಕ್ ಬಂದಿದ್ಲಾ? ಹೌದೇನ, ಊಟಕ್ಕೆ ಕರ್ಯಾಕ್ ಬಂದಿದ್ಲನ ನಮ್ಮ ಸೀತಾಗ? ಹ್ಞೂ ಅಮ್ಮ, ಅದ ಸೀರೆ ತಂದಿಟ್ಟಾಳಂತ, ಈ ಭಾನುವಾರ ಬರ್ಬೇಕು ನೋಡಿ ನಮ್ಮನಿಗ ಅಂತ ಹೇಳಕ್ ಬಂದಿದ್ಲು. ಹ್ಞೂ ಚಲೋ ಹೆಣ್ಮಗಳು. ಹಂಗ ಈ ಸೀತಾಗ ಡೆಲಿವರಿಗೆ 2 ಬ್ಯಾಗ್ ಮಾಡ್ಕೋ, ಕೂಸಿಗೆ ಬೇರೆ ಸೀತಾಗ ಬೇರೆ ಮಾಡಿಡು ಅಂತ ಅನ್ನಕತ್ತಿದ್ಲು. ಅಂದಂಗ ನನ್ನ ಹಂತಕ್ಕೂ ಒಂದಿಷ್ಟು ದುಪ್ಟಿ ಅದಾವ, ಹೊಸಾವು ಹೊಲಸಿಟ್ಟಿದ್ವು. ಅಂದ್ರ ನಮ್ಮ ಮಂಜನು ಅವಂಗ ಹೊಸ ಹೊಲ್ಸ್ಕೊಟ್ಟಿದ್ರು ಅವ್ರ ಮನ್ಯಾಗ, ಮತ್ತು ನಾನು ಒಂದಿಷ್ಟು ಹೊಲ್ಸಿಟ್ಟಿದ್ದೆ. ನನ್ನ ಸೊಸಿ ತವ್ರ ಮನೆಯಿಂದ ತಂದಿದ್ದೇನು ಕೊಡಂಗಿಲ್ಲ, ನಾ ಹೊಲ್ಸಿದ್ ಇಷ್ಟು ಕೊಡ್ತೇನೆ ತಡಿ ನಿನಗೆ. ಕೊಡ್ಬೇಯಮ್ಮ, ಯಾಕಂದ್ರ ಎಷ್ಟಿದ್ರು ಸಾಕಾಗಂಗಿಲ್ಲ ನೋಡು. ನಿನ್ನೊಂದು ಪುಣ್ಯ ಬಿಡುವ, ಈಗ ಬ್ಯಾಸ್ಗೆ ಐತಿ, ಚಲೋ ಆತ. ಮಳೆಗಾಲದಾಗ ಆಗಿದ್ರ ಬಾರಿ ಪಜಿತಿರ್ತಿತ್ ನೋಡು. ಅದು ನಿಜ ಬಿಡ್ಬೇ, ಈ ಬ್ಯಾಸ್ಗೆ ಐತೆ, ಈ ಹುಡುಗರ್ಗಾದ್ರ ಚಲೋ, ಆದ್ರೂ ಈ ಬ್ಯಾಸ್ಗಿಗ ಪಾಪ ಆಕಿ ಹೆಂಗ್ ಮೈ ಕಾಸ್ಕೊತಾಳ ಹೇಳು. ಹೌದ್ವಾ, ಜಳ ಬೇರೆ ಇರ್ತೈತೆ, ಈ ಬಿಸ್ಲಾಗ ಹೆಂಗ್ ಕಾಸ್ಕೊಂತತೆ ನಮ್ಮ ಸೀತಾ. ಆದ್ರೂ ಒಂದ್ ರೀತಿಯಿಂದ ಹೊಟ್ಟೆ ಎಲ್ಲ ಚಂದ ಕರಿತ ತಗೋ ಬಿಸ್ಲಿಗ, ಆದ್ರೂ ಜಳ ಬಡಿತೈತಲ್ಬೇ. ಏನವ ಹೆಂಗ ಮಾಡ್ಕೊಂಡು ಹೋಗೋದು, ಮತ್ತಿನ್ನೇನು ಹಂಗಂತೇಳಿ ಬಾಣಂತನ ಮಾಡ್ಕೊಳ್ಳೋದು ಬಿಡಾಕತ್ತ. ಈ ಬಾಣಂತನದ್ದು ಮುಗಿಯ ತನಕ ಟೆನ್ಷನ್ ತಪ್ಪಂಗಿಲ್ಲ ನೋಡ್ಬೇ ಅಮ್ಮ. ನೀನ ಹಂಗಂದ್ರೆ ಹೆಂಗ, ಅದೇನ್ ದೊಡ್ಡ ಮಾತು ಅಂದಂಗ ಬೇ. ಕೂಸಿಗೆ ಯಾಕೆ ಮತ್ತೆ ಬರ್ತಿಲ್ಲ ನೀನು? ನಾನ ಹೇರಿತೇನವ ಯಾಕ? ಹಂಗಲ್ಲ, ಮತ್ತೆ ಬಚ್ಚಲ್ದಾಗ ಬಿದ್ದಿದ್ರೆ ಏನ್ ಮಾಡ್ಲಿ ಅಂತ ಅದ ಹೆದರಿಕೆ ಆತೈತೆ ನೋಡು. ಹೋಗ ಜೋಳದ ರೊಟ್ಟಿ ತಿಂದು ಬೆಳೆದೆ ನಾನು, ಇನ್ನೂ ಗಟ್ಟು ಮುಟ್ಟದನಿ. ನಿನ್ನ ಮೊಮ್ಮಗ ಅಷ್ಟ ಅಲ್ಲ, ಅದ್ರದ್ದು ಕೂಸು ಹುಟ್ಲಿ, ಅದ್ರದ್ದು ನಾನ ಮಾಡ್ತೇನೆ ನೋಡು. ಆತ್ ಬಿಡ್ಬೇ ಅಮ್ಮ, ಇಷ್ಟು ಹೇಳಿದೆಲ್ಲ ಹಂಗಾರ ಯಾರಿಗೂ ಹೇಳಂಗಿಲ್ಲ. ಆಮೇಲೆ ಈಕಿ ಸುಮಕ್ ಬರ್ತಾಳಂತ, ಕೂಸಿಗದ್ದು ನೀರು ಹಾಕಕ್ಕ ಆಕಿನೂ ಬರ್ತಾಳ, ನಾನು ಇರ್ತೇನೆ. ಒಂದು ಏನಾರ ಮಾಡಕ್ ಬರ್ತೈತೆ ತಗೋ. ಆಕಿ ಬಂದ್ರು ಚಲೋನ, ಆಕಿನೂ ಭಾಳ ಚಂದ ಇರ್ತಾಳ. ಅದಕ್ಕೆ ನಾನ ಬರ್ತೇನೆ ತಗೋ. ನಿಂಗಮ್ಮಜಿನೂ ಚಂದಾಗಿ ಇರ್ತಾಳ, ಆಕಿನ ಕಡೆನೂ ಮಾಡಿಸ್ಕೋ. ಮತ್ತೆ ಯಾಕೆ ಯಾರನ್ನಾರ ಇಡ್ತಿದ್ದಿ ಅನ್ನಕತ್ತಿದ್ಲು, ಅದನ್ನ ಮಾತಾಡಕ್ ಬಂದಿದ್ಲು. ಚಲೋ ಆತ್ವಾ. ಅವ್ವ ಏನ್ವಾ ಅದ, ನಂಗೆ ಒಂದೀಟ ಹಿಂಗೆ ಮೈ ಮೇಲೆ ಹೋದಂಗಾತ್ ಬೇ. ಅದ ಏನಿರೋದಿಲ್ಲ, ಈಗ ಕೂಸು ತಿರುಗ್ತಿರ್ತೈತಲ್ಲ ಹಂಗೆ ಆಗ್ತಿರ್ತೈತಿ. ಹೌದಲ್ ಬೇ ಅಮ್ಮ? ಈಗ 8 ಮುಗಿದು ಎಷ್ಟು ದಿವಸ ಆತ್ವಾ? 8 ಮುಗಿದು 10 ದಿವಸ ಆತ್ ಬೇ ಅಮ್ಮ. ಹಂಗಾರ ದಿವ್ಸದಾಗ ಅದಾವ 8 ಮುಗಿದು 10 ದಿವಸ ಆಗೈತಂದ್ರ ಮತ್ತೆ ಇನ್ನು ಯಾವಾಗ ಏನು ಡೆಲಿವರಿ ಆಕೈತಿ ಹೇಳಕ್ಕಾಗಂಗಿಲ್ಲ. ಹೆಂಗಾರ ಆಗ್ಲಿ ದವಾಖಾನಿ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣಂತಿಬೇ. ಹ್ಞೂನ್ವಾ, ಯಾಕಂದ್ರೆ ಅವ್ರ ಏನಂತಂದೇಳಿ ಕರೆಕ್ಟ್ ಹೇಳ್ಬಿಡ್ತಾರ. ಅಲ್ಬೇ ಇನ್ನೂ ಈಕಿನ ಹೊಟ್ಟಿನ ಇರೋದಿಲ್ಲ ಯಾಕ? ಒಬ್ಬೊಬ್ರಿಗೆ ಗಂಡು ಹುಡುಗಿತ್ತಂತಂದ್ರ ಡೆಲಿವರಿಗಿಂತ ಜಲ್ದಿನ ಆಗ್ಬಿಡ್ತೈತೆ, ಅಂದ್ರೆ ಕೊಟ್ಟಿದ್ದ ದಿವ್ಸಕ್ಕಿಂತನ ಮುಂಚೆನ ಆಗ್ಬಿಡ್ತೈತಿ. ಮತ್ತೆ ಕೆಲವೊಬ್ರಿಗೆ ಪೂರ್ತಿ ದಿವಸ ತುಂಬಿ ಹುಡ್ತಾವ, ಹೆಂಗಂತೇಳಿ ಹೇಳಕ್ಕಾಗಂಗಿಲ್ಲ. ಹಂಗಂತಿಬೇ ದವಾಖಾನಿ ಕರ್ಕೊಂಡು ಹೋಗೋಣ ಅಂತಿದಿ? ಇಲ್ಲ ಅಂತ ಅಂದ್ರ ಆಕಿ ಇಕ್ಕಿದ ನೋಡಿ ಮೀನಾಕ್ಷಿ ಸಿಸ್ಟರ್, ಆಕಿಗೆ ಬರಕ್ಕೆ ಹೇಳಿ. ಹೌದು ನೋಡ್ಬೇ, ಮೀನಾಕ್ಷಿ ಸಿಸ್ಟರಿಗೆ ಫೋನ್ ಮಾಡಿ ಕರಿತಂತ ತಡಿ. ಅಷ್ಟು ಮಾಡ ಹುಡುಗಿ, ಆ ಸಿಸ್ಟರ್ಗೆ ಫೋನ್ ಮಾಡಿ ಕರ್ಸ, ಆಕಿ ಬರ್ಲಿ, ಚೆಕಪ್ ಅದು ಮಾಡ್ಲಿ ಏನಂತಂದೇಳಿ ಗೊತ್ತಾಕೈತವ್ರಿ. ಯಾಕಂದ್ರೆ ಈಗ ಭಾಳ ನಾವು ಕಣ್ತಪ್ಸಂಗಿಲ್ಲವ. ಹಂಗ ಮಾಡ್ತೇನೆ ತಡಿಬೇ, ಮೊದ್ಲು ಫೋನ್ ಮಾಡಿ ಮೀನಾಕ್ಷಿ ಸಿಸ್ಟರ್ನ ಕರಿತೇನೆ. ವಸೀತಾ ನೀವು ಒಳಗೆ ಕುಂದ್ರುವ ಒಂದಿಟ್ಟೊತ್ತು, ನಾನು ಫೋನ್ ಮಾಡಿ ಕರಿತೇನಂತ. ಏನು ಇಲ್ಲೇ ಪಕ್ಕಕ್ಕೆ ಅದಾಳಕಿ, ದವಾಖಾನೆಗಿದ್ರೆ ಒಂದು ಸ್ವಲ್ಪ ಹೊತ್ತಾಕೈತಿ, ಮನೆಗಿದ್ಲಂದ್ರೆ ಈಗ ಬರ್ತಾಳಂತ. ಹ್ಞೂ ಬೇ, ಯಾಕ ಕಾಲು ಒಂದಿಟ್ಟು ಹರ್ಯಾಕತ್ತವಬೇಕು, ಕುಂದಿರ್ತೇನೆ. ಹೋಗುವ, ಇಷ್ಟೊತ್ತನ ನಿಂತಿ ನಿಲ್ಬೇಡ ಅಂದ್ರು ಕೇಳಿ ನೋಡು, ಅದಕ್ಕೆ ಹಿಂಗೆ ಆಕತ್ತೈತಿ. ಅಲ್ಲೇ ಒಂದಿಟ್ಟು ಅಡ್ಡಾಕೇನು ಬೇ, ದೌಡ್ ಕರ್ಸು. ಇಷ್ಟೊತ್ತನ ನಿಂತದಾಳ ಬೇ ಮಾಕಿ, ಅದಕ್ಕೆ ಹಂಗೆ ಆಕತ್ತೈತಿ. ಇಲ್ಲ ಯಾಕ ನಂಗೆ ಡೆಲಿವರಿನ ಹತ್ರ ಬಂದೈತೆ ಅಂತ ಅನ್ಸಕತ್ತೈತಿ. ಫೋನ್ ಮಾಡಿ ಕರ್ಸಕ್ಕೆ ಮೊದಲು, ಇಲ್ಲಾಂದ್ರೆ ಬ್ಯಾಡ್ ತಡಿ, ನಾನಾಕಿನ್ನ ಬ್ಯಾಡ್ ತಡಿವ, ಫೋನ್ ಹಚ್ಚ ಕರ್ಸ್ಬಿಡು. ತಡಿಬೇಮ್ಮ, ಒಳಗೈತು ಫೋನ್ ಹಚ್ಚಿ ಬರ್ತೇನೆ. ಬಾ ಕುಂದ್ರ ಬಾ, ನೀ ಹೋಗಿ ಫೋನ್ ಹಚ್ಚ ಬಾ. ಪಾಪ ನಮ್ಮ ಸೀತಾ ಒಳ್ಳೆ ಹುಡುಗಿ, ಸುಸೂತ್ರವಾಗಿ ಆಕಿನ ಡೆಲಿವರಿ ಆದ್ರೆ ಸಾಕುವ. ಕೂಸು ಬಾಣ್ತಿ ಆರಾಮಿದ್ರೆ ಸಾಕಷ್ಟ. ದೇವ್ರೇ ಪರಮಾತ್ಮ ಎಲ್ಲ ಒಳ್ಳೇದಾಗ ಹೋಗಿ ಮಾಡಪ್ಪ. ಯಮ್ಮ ಫೋನ್ ಹಚ್ಚಿದ್ದೇನ? ಹಚ್ಚಿದ್ದೇವೆ ಅಮ್ಮ, ಈಗ ಬರ್ತಾ ಅಂತಿಲ್ಲ, ಮನ್ಯಾಗ ಅದಾಳಂತಕಿ. ಚಲೋ ಅಥವಾ ಅಂದಂಗ ಇವ ಎಲ್ಲದನ ನಿನ್ ಗಂಡ? ಅವ್ರ ಇಲ್ಲೇ ಪಕ್ಕದೂರಿಗೆ ಹೋಗ್ತೇನೆ ಅಂದ್ರೆ ಬೇ, ಫೋನ್ ಹಚ್ಚಿ ಕರ್ಸ್ಬಿಡು. ಆ ಸಿಸ್ಟರ್ ಏನು ಹೇಳ್ತಾರ ನೋಡು. ಡೆಲಿವರಿ ಏನು ಇರ್ಲಿಕ್ಕಿಲ್ಲ ಬಿಡ್ಬೇ ಅಮ್ಮ, ನೀನು ಹಂಗೆ ಹೆದರ್ಸಾಕತ್ ಬಿಟ್ಟಿದ್ದೀನಿ ನನಗೆ. ಅಲ್ಲ ಗೌರಕ್ಕ, ಏನು ನಿನಗೆ ಗೊತ್ತಿರ್ಲಾರ್ದೇನೈತಿ? ನಿನ್ನ ಮಾತನ್ನ ತಳ್ಳಿ ಹಾಕ್ಬಾರ್ದಲ್ಬೇ, ಒಂದೊಂದ್ಸರಿ ನೀವು ಹಿರಿಯರು ಹೇಳಿದ ಮಾತು ಖರೇನೆ ಇರ್ತಾವ. ಗೌರಕ್ಕ ಏನದ ಸೀತಾ? ಬಂದೆನ್ವಾ, ಬಾರವಾ, ಒಳಗದಾಳ ನೋಡ್ರಿ, ರೂಮ್ನ್ಯಾಗ ಮಕ್ಕೊಂಡಾಳ. ಹೌದಾ, ನಾ ಚೆಕಪ್ ಮಾಡಿ ಬರ್ತೇನೆ ತಗೋ. ಏನಂತಾಳ ಏನ? ಸ್ವಲ್ಪ ಸಮಯದ ನಂತರ. ಏನಂತ ಮೀನಾಕ್ಷಿ? ಅದು ಗೌರಕ್ಕ ಖರೇನ ಐತಿ, ಆಕಿಗೀಗ ಎಷ್ಟು ತಿಂಗಳು? 8 ಮುಗಿದು 10 ದಿವಸ ಆಗ್ಯಾವ. ಹೌದನ? ಹೋಲಿ ತಗೋ, ಈಗ ನಾ ಒಂದು ಗುಳಿಗೆ ಕೊಡ್ತೇನಂತ. ನೀವು ದವಾಖಾನಿಗೆ ಇಲ್ಲೇ ಬಂದು ಡೆಲಿವರಿ ಮಾಡ್ಸೋದಾತಂದ್ರ ಊಟ ಎಲ್ಲ ಮಾಡ್ಸಕ್ಕಿನ್ನ ದವಾಖಾನಿ ಕರ್ಕೊಂಬಂದ್ಬಿಡ್ರಿ. ಅಂದ್ರೆ ನಮ್ಮ ದವಾಖಾನೆಗೆ ತೋರಿಸಿ ಡೆಲಿವರಿ ಮಾಡ್ಸೋಂಗಿದ್ರ ಗುಳಿಗೆ ಕೊಟ್ಟ ಬಿಡ. ಬೇರೆ ಕಡೆ ಎಲ್ಲರೂ ಹೋಗಿರಂದ್ರ ಅಲ್ಲಿ ಹೋದ್ಮೇಲೆ ಕೊಡು, ಯಾಕಂದ್ರೆ ಅದು ನೋವು ಬರೋ ಗುಳಿಗೆ. ಈಗ ನೋವೇನು ಇಲ್ಲ, ಹಂಗ ಒಂದಿಟ್ಟಿಟ್ಟು ಕೈಕಾಲು ಹರ್ತದಾವ ಅಷ್ಟ. ರಾತ್ರಿ ತನಕ ಅಂದ್ರೆ ಡೆಲಿವರಿ ಆಗ್ಬಿಡ್ತೈತಿ 2-3 ಗಂಟೆಗೆ. ಹೌದೇನಾ? ಅವರಪ್ಪ ಇನ್ನೂ ಬಂದೇ ಇಲ್ಲಲ್ಲ, ಏನು ಮಾಡ್ದೆ ಏನ? ನೀ ಸುಮ್ಮನೆ ಯಾಕಷ್ಟು ತಲೆ ಕೆಡ್ಸ್ಕೊಂತಿದಿ? ಬಟ್ ನಾ ಫೋನ್ ಹಚ್ಚಿ ಬರ್ತಾನ, ನಾವೆಲ್ಲ ಇಲ್ಲೇನ? ಹೌದು ನೋಡ್ಬೇ ಅಮ್ಮ, ನೀನದಿದ್ದಿ ಹಂಗ ಸುಮ್ಮಕ್ಕಗೊಂದು ಹೇಳ್ತಾನೆ ತಡಿ, ಇವ್ರಿಗೆ ಫೋನ್ ಹಚ್ಚಿ ಬಂದ ಈಗ ಭಾಳದು ಚಿಂತೆ ಮಾಡ್ಕೋಬೇಡ. ದವಾಖಾನಿಗೆ ಮತ್ತೆ ಎಲ್ಲಿ ತೋರಿಸ್ತೀರಿ ನೋಡು. ಅಂದ್ರೆ ಏನಾದ್ರು ತ್ರಾಸದು ಐತೇನೋ ಆಕಿನ ಡೆಲಿವರಿ? ಇಲ್ಬೇ ಅಮ್ಮ, ಏನು ತ್ರಾಸಿಲ್ಲ ನೋಡು, ಆರಾಮ್ ಡೆಲಿವರಿ ಆಕೈತಕೀಗ. ಅಂದ್ರೆ ಇಲ್ಲೇ ನಿಮ್ಮ ದವಾಖಾನಿಗೆ ಕರ್ಕೊಂಬಂದ್ರೆ ಚಲೋ ಅಂತೇನ?
ನಮ್ಮ ದವಾಖಾನೆ ಕರ್ಕೊಂಬಂದ್ರೆ ಚಲೋನ ನಾನು ಡೆಲಿವರಿ ಮಾಡ್ಬಿಡ್ತೇನೆ. ರೂಪಾ ಡಾಕ್ಟ್ರ್ ಇಲ್ಲೇನು? ರೂಪಾ ಡಾಕ್ಟ್ರು ಊರಿಗೆ ಹೋಗ್ಯಾರ ಬೇ. ಹಂಗಾರೆ ನೀನೇ ಮಾಡ್ತೇನೆ? ನೋಡ್ತೀನಿ, ದವಾಖಾನಿಗೆ ಹೋಗ್ತೀನಿ, ಡಾಕ್ಟರ್ನಾರು ಇದ್ರೆ ಹೇಳ್ತೀನಿ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನಾನೇ ಮಾಡ್ಬಿಡ್ತೇನೆ, ಇಲ್ಲ ಅಂದ್ರೆ ಡಾಕ್ಟರ್ ಬರ್ತಾರೆ. ಏನವ ಡೆಲಿವರಿ ಸುಸೂತ್ರವಾಗಾದ್ರೆ ಅಷ್ಟ ಸಾಕು ನೋಡು. ಹಂಗಾರೆ ಅಷ್ಟು ಮಾಡಗೋರಕ್ಕ ನೀನು ಬಡ ಬಡಾಕಿ ಏನು ತಿಂತ ನೋಡು, ಒಂದಿಷ್ಟು ಗಟ್ಟಿ ಹೊಟ್ಟೆ ತುಂಬ ತಿನ್ಸೆ ಕಳಿಸ್ಬಿಡು. ಹ್ಞೂ ಹಂಗೆ ಮಾಡ್ತೀನಿ. ಯವ್ವ ಏನೇನ ತಲೆನೋ ಓಡ್ವಲ್ದಾಗೈತೆ ನೋಡು. ಆ ತಗೋರಕ್ಕ ನೀ ಪಟ್ನ ಕರ್ಕೊಂಬ, ಭಾಳದು ತಡ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಆರಾಮ್ ಡೆಲಿವರಿ ಆಕೈತಿ, ಚಿಂತೆ ಬಿಡಿ ನೀ. ಮತ್ತು ನಾನು ಡಾಕ್ಟರ್ ಹತ್ರ ಮಾತಾಡಿ ಮುಂಜಾನೆ ಅಂದ್ರೆ ಮನೆಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡಿಸ್ತೇನೆ. ಎಲ್ಲ ರಾತ್ರಿ ಜಲ್ದಿ ಡೆಲಿವರಿ ಆದ್ರೆ. ಹಂಗಾರೆ ನಾ ಬರಲ್ಲ ಇನ್ನು, ನಾನು ದವಾಖಾನಿಗೆ ಹೋಗ್ತೀನಿ, ನೀನು ಕರ್ಕೊಂಬ. ಎಷ್ಟೊತ್ತಿಗೆ ಬರ್ತೀರಿ? ಎಷ್ಟೋ ತನಕ ನಡೀತೈತಿ? ಇಲ್ಲ ನಡೀತೈತಿ. ಆಕಿಗೆ ನೀನು ನೋವು ಶುರು ಆಗಿಲ್ಲ, ಬಡ ಬಡ ಉಣಿಸಿ ಕರ್ಕೊಂಬಂದ್ಬಿಡ್ರಿ. ಹೊತ್ತದು ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಜಲ್ದಿ ಆಕೈತಿ ಅಷ್ಟು ಜಲ್ದಿ ಕರ್ಕೊಂಬರ್ರಿ. ಈಗ ಒಂದು 7 ಗಂಟೆ ಆಗೈತೆ, ಪಟ್ನ ಅವ್ರ ಅಪ್ಪಗೆ ಫೋನ್ ಹಚ್ತೀನಿ, ಬರ್ತಾರವ್ರು. ಊಟ ಮಾಡಿಸಿ ಕರ್ಕೊಂಡ ಬಂದ್ಬಿಡ್ತೇನೆ ತಗೋ. ಅತ್ತು ಹಂಗೆ ಮಾಡ, ನಾ ಹೋಗಿ ಹಂಗಾರ ಎಲ್ಲ ವ್ಯವಸ್ಥೆ ಮಾಡ್ಕೊಂತಿರ್ತೇನೆ. ಹಂಗೆ ಮಾಡುವ, ನೀನು ಪುಣ್ಯ ಹತ್ಲಿ. ದೌಡ್ ಕರ್ಕೊಂಬ. ಹಾಂ, ಈಗ ಭಾಳ ಚಿಂತೆ ಮಾಡಕ್ಕದು ಹೋಗ್ಬೇಡ. ಪಟ್ನ ನಿನ್ನ ಗಂಡಕ್ಕೆ ಫೋನ್ ಹಚ್ಚು, ನಾನು ನನ್ನ ಸೊಸಿಗೆ ಹೇಳ್ಬರ್ತೇನೆ, ನಾನು ಬರ್ತೇನೆ ತಗೋ. ಯಾಕಂದ್ರೆ ಸೀತಾನ್ ಜೋಡಿ ನಾ ಇದ್ದೆ ಧೈರ್ಯ ಹೇಳ್ತೇನೆ ತಗೋ. ಹಂಗೆ ಮಾಡ್ಬೇ ಅಮ್ಮ, ನೀನಿದ್ರೆ ನನಗೆ ಅದೊಂದು ಧೈರ್ಯ ನೋಡು. ಹಂಗೆ ಆ ಸುಮಕ್ಕನ ಒಬ್ಬಕಿನ ಕರ್ಕೊಂಬರ್ತೇನೆ ತಗೋ. ಅಷ್ಟು ಮಾಡ್ಬೇ ಅಮ್ಮ, ನಾನು ಫೋನ್ ಹಚ್ತೇನೆ ತಡಿ ಇವ್ರಿಗೆ. ಮೊದಲು ಅವು ಚೀಲ ಎಲ್ಲ ಎಲ್ಲಿಟ್ಟೆವು? ಇಷ್ಟು ದವಾಖಾನಿಗೆ ಒಯ್ಯವು ಎಲ್ಲ ಒಗದಿಟ್ಟಿಲ್ಲ? ಎಲ್ಲ ತಯಾರೈತಿ ಬೇ, ಪುಣ್ಯಕ್ಕೆಲ್ಲ ಜೋಡಿಸಿಟ್ಟಿದ್ದೆ. ಇನ್ನೂ ಸ್ವಲ್ಪ ಜೋಡಿಸ್ಕೊಳ್ಳೋಣ ಅಂತಂದ್ರೆ ಹಿಂಗಾತ್ ನೋಡಿ, ಏನು ಮಾಡೋದು? ಅಷ್ಟರ ಕೂಡ್ಸಿಟ್ಟಿಲ್ಲ. ತೊಂಬ, ನನ್ನ ಹತ್ರ ಒಂದಿಷ್ಟು ಕಾಟನ್ ಅರ್ಬಿ ಅವು ಇದಾವು, ಮತ್ತು ದುಪ್ಪೆವು ನಾಳೆ ಒಗಸ್ಕೊಡ್ತೇನೆ ತಗೋ. ನಿನ್ನ ಹತ್ರ ಎಷ್ಟದಾವ ಅಷ್ಟು ಉಪಯೋಗಿಸ್ಕೋ, ಉಳಿದಿದ್ದು ನಾಳೆ ತೊಗೊಂಬಂದು ಕೊಡ್ತೇನಂತ. ನಾ ಹೋಗಿ ಸುಮಕ್ಕನ ಕರ್ಕೊಂಬರ್ತೇನೆ ತಗೋ. ಆತ ಸೀತಾ ಏನಾರು ತಿಂತಾಳನ್ನ ತಿನ್ನಿಸಿ ದವಾಖಾನಿಗೆ ಕರ್ಕೊಂಬರ್ತೇನೆ ತಗೋಬೇ. ಎಲ್ಲ ಇದೆ ಸರ್ಕಾರಿ ದವಾಖಾನಿಗೆ ಕರ್ಕೊಂಡು ಹೋಗಿರ್ನ? ಹ್ಞೂ ಬೇ, ಸರ್ಕಾರಿ ದವಾಖಾನಿಗೆ ಕರ್ಕೊಂಡು ಹೋದ್ರಾತ. ಮತ್ತಿನ್ನೇನು ಏನು ತ್ರಾಸಿಲ್ಲ ಅಂತ ಹೇಳಕತ್ತಾಳಲ್ಲ, ಅದೇ ಆರಾಮ್ ಡೆಲಿವರಿ ಆಕೆ ತಂದಾಳ ತಗೋ. ಅಲ್ಲೇ ಕರ್ಕೊಂಡು ಹೋಗ್ಬಿಟ್ರಾತ. ಮತ್ತೆ ಯಾಕೆ ದೂರ ದೂರ ಕಡೆ ಕರ್ಕೊಂಡು ಹೋಗಿರಿ? ಹೌದು ಬೇ ಅಮ್ಮ, ಹೆಂಗಿದ್ರು ಈ ದವಾಖಾನೆ ಇಲ್ಲೇ ಮನೆ ಹಂತಲ್ಲೇ ಐತೆ, ಹೋಗಿ ಬಂದು ಮಾಡಕ್ಕೆ ಹಗರಾಕೆ ತಗೋ. ನಾನು ಹಂಗಾರೆ ಹೋಗಿ ಒಂದು ಏನಾರು ಹೊಟ್ಟಿಗೆ ತಿಂದು ಬರ್ತೇನೆ ತಗೋ. ಬಡ ಬಡ ತಯಾರಾಗ್ರಿ, ಕರ್ಕೊಂಡು ಹೋಗಿ ಬರ್ತೈತಿ. ಮೊದಲು ನಿನ್ನ ಗಂಡಕ್ಕೆ ಫೋನ್ ಹಚ್ತೇನೆ ಬೇ. ನಾನು ಎಲ್ಲ ತಯಾರಾದ್ಮೇಲೆ ಫೋನ್ ಮಾಡ್ತೇನೆ ಬೇ, ನೀ ಬಂದ್ಬಿಡು. ಹಂಗೆ ಆಗ್ಲವ. ಇವ್ರು ಬೇರೆ ಇಂಥ ಹೊತ್ನಾಗ ಹೊರಗೆ ಹೋಗ್ಯಾರ. ಯಪ್ಪ, ಪಟ್ನ ಫೋನ್ ಹಚ್ಚಿ ಸೀತಾಗ ಊಟಕ್ಕದು ಕೊಡ್ಬೇಕು. ಪಾಪ ಹೆದರ್ಕೊಂತ ಏನು ಮಾಡ್ತೈತೆ. ಗೌರ ರೀ ಬಂದ್ರೇನ್ರಿ? ಚಲೋನ ಆತ್ ನೋಡ್ರಿ, ನಾನು ನಿಮಗೆ ಫೋನ್ ಹಚ್ಚಾತಿದ್ದೆ ಈಗ. ಯಾಕಷ್ಟು ಗಾಬರಿ ಆಗಿದಿ? ಸೀತಾ ಎಲ್ಲದಾಳ? ಮೊದಲು ನಾವೀಗ ದವಾಖಾನೆ ಕರ್ಕೊಂಡು ಹೋಗ್ಬೇಕು ಸೀತಾಗ. ಹಂಗೇನಾ? ಅಯ್ಯೇ ದೌಡಾತಲ್ಲ ಈಗ. ಅದು ಸ್ವಲ್ಪ ಶಕ ಆಯ್ತಲ್ರಿ ನಮ್ಮ ಮನ್ಯಾಗ ಎಲ್ಲಾರ್ಗೂ. ಹೌದಾ? ಇರ್ಲಿ ತಗೋ, ನೀನು ಹೆದರ್ಕೋಬೇಡ, ನಾ ಅದೇನಿಲ್ಲ. ಬಾ, ನಿಂಗಮ್ಮಜ್ಜಿ ಬರ್ತಾಳಿಲ್ಲ? ಹಾಂ, ನಿಂಗಮ್ಮಜ್ಜಿ ಬರಾತಾಳ, ಮತ್ತು ಆಕಿ ಸುಮಕ್ಕನು ಬರಾತಾಳ. ಸುಮಾನು ಹೇಳಾಳ ಇದ್ದ ಈಗಾರ ಬಂದು ಮಾತಾಡ್ಕೊಂಡು ಹೋಗಾಳಕಿ, ಊಟಕ್ಕೆ ಕರೆದು ಹೋಗಾಳ ಅಂತ ಗಡ ಇಷ್ಟ ಆಗೈತೆ ನೋಡ್ರಿ. ಇರ್ಲಿ ತಗೋ, ಹೋಗು ನೀ ಸೀತಾಗ ಏನು ಬೇಕು ತಿನ್ನಿಸಿ ಕರ್ಕೊಂಬಾ, ದವಾಖಾನಿಗೆ ಹೋಗೋಣಂತ. ಹಂಗೆ ಒಂದು ಗುಳಿಗೆ ಕೊಟ್ಟಾಳ್ರಿ ಆಕಿ, ನೋವಿನ ಗುಳಿಗೆ ಕೊಟ್ಟಾಳ. ಅಂದ್ರೆ ನೋವು ಬರಾಕ ಊಟ ಮಾಡ್ಸೆ ಕೊಟ್ಬಿಟ್ರಾತಲ್ಲ. ಹಂಗ ಮಾಡು, ಇಲ್ಲೇ ಸರ್ಕಾರಿ ದವಾಖಾನಿಗೆ ಹೋಗೋಣ ತಗೋ, ಏನು ತ್ರಾಸಿಲ್ಲ ಅಂತಾಳಲ್ಲ. ಹೌದ್ರಿ, ಇಲ್ಲೇ ಕರ್ಕೊಂಡು ಹೋಗ್ಬಿಟ್ರಾತ. ಬಾಬಾ, ಭಾಳ ಹೊತ್ತದು ಮಾಡಕ್ ಹೋಗ್ಬೇಡ. ಎಲ್ಲದಾಳ ನನ್ನ ಮಗಳು? ಒಳಗೆ ಮಕ್ಕೊಂಡೈತಿ. ಅವ ಮಗಳ ಸೀತಾ? ದೇವ್ರಿ, ನನ್ನ ಮಗಳಿಗೆ ಸುಖಕರವಾಗಿ ಹೆರಿಗೆ ಆಗೋಂಗೆ ಮಾಡಪ್ಪ. ನನ್ನ ಮಗಳು ನನ್ನ ಮೊಮ್ಮಗು ಆರಾಮಾಗಿ ಆರೋಗ್ಯವಾಗಿ ಇರೋಂಗೆ ಮಾಡಪ್ಪ ದೇವ್ರೆ. ಅಯ್ಯೋ, ಮೊದಲು ಸುಮಕ್ಕಗೆ ಫೋನ್ ಹಚ್ಬೇಕು. ಇಲ್ಲ, ಈ ನಿಂಗಮ್ಮಜ್ಜಿ ಕರ್ಕೊಂಬರ್ತೇನೆ ಅಂದಾಳ. ಹೌದು, ಅವ ಮಗಳ ಸೀತಾ? ಬಾರವ ಸೀತಾ, ಊಟ ಮಾಡಿ ಹೋಗೋ ನಡಿವ ದವಾಖಾನಿ. ನನ್ನ ಗಾಡಿ ಹೇಳ್ತೇನೆ ತಗೋ, ಶಂಕರನ್ ಗಾಡಿ ಹೇಳ್ಬಿಟ್ರಾತ. ರೀ, ಗಾಡಿ ಹೇಳಿದ್ರಾ? ಹ್ಞೂ, ಆ ಶಂಕರನ್ ಗಾಡಿನ ಹೇಳೀನಿ. ಅವ ಉಂಡೆ ಅವ ಮಗಳ? ಆತೇವ, ಊಟ ಮಾಡಿದೆ. ಯಾಕ ಒಳಗೂ ಹೋಗುವಲ್ದು ಊಟ? ಅಯ್ಯ, ಹೊಟ್ಟೆ ತುಂಬ ತಿನ್ನ ಮಗಳ. ಯಾಕಂತಂದ್ರೆ ಮತ್ತು ನಾಳೆ ತನಕ ಮತ್ತೆ ನೀನು ಏನಾರು ತಿನ್ನಾಕ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಹೊಟ್ಟೆ ತುಂಬ ತಿಂದ ಬರ್ಬೇಕಿತ್ತು. ತಿಂದೆ ಬೇ, ಮತ್ತು ಅದು ಗುಳಿಗೆ ತೊಗೊಳ್ಳೇಬೇಡ ಈಗ. ತಡಿ, ಗಾಡಿ ಬರಲಿ, ಆಮೇಲೆ ತೊಗೋವಂತಿ. ಅಯ್ಯವ, ಗಾಡಿ ಯಾಕೆ ಬೇ? ಇಲ್ಲ ಐತಲ್ಲ, ನಮ್ಮ ಮನೆ ಹಂತಲ್ಲೇ ಐತಿ ದವಾಖಾನೆ, ನಡ್ಕೊಂತಾನೆ ಬರ್ತೇನೆ ತಗೋ. ನಡೆಯಕ್ಕೆ ಹಾಕತ್ತೇನ? ಅದು ಈ ಮೀನಾಕ್ಷಿ ಸಿಸ್ಟರ್ ಬಂದಿದ್ರಲ್ಲ, ಅವರು ಅದನ್ನ ಹೇಳಿದ್ರು, ನಡ್ಕೊಂತಾನ ಬಾರವಾ, ಅಲ್ಲಿಗೆ ಬಂದ್ಮೇಲೂ ನಿನಗೆ ನಡೆಯಕ್ಕೆ ಹಚ್ತಾರ ಅಂತಂದು ಹೇಳಿ. ಹೌದು ಬಿಡು, ನಡೆದ್ರನ್ನ ಆರಾಮಾಗಿ ಡೆಲಿವರಿ ಆಗೋದು. ಮತ್ತು ನಮಗೆಲ್ಲ ಏನಂತಿದ್ರವ, ಈ ವಾಕಿಂಗ್ ಅದು ಮಾಡಕ್ಕೆ ಹೋಗ್ಬೇಡ್ರಿ ಅಂತಿದ್ರು ಡೆಲಿವರಿ ಟೈಮ್ನಾಗ. ಅದಕ್ಕೆ ಮತ್ತು ಈಗ ಹೆಂಗೆ ನನಗೂ ಗೊತ್ತಿಲ್ಲ. ಇಲ್ಲ, ಈಗೆಲ್ಲ ದವಾಖಾನೆಗೂ ವಾಕಿಂಗ್ ಮಾಡಿಸ್ತಾರಂತ ಬೇ. ನನಗೂ ಅದ ಹೇಳಿದ್ಲಕ್ಕಿ, ಡೆಲಿವರಿ ಆಗೋ ತನಕನೂ ಅಡ್ಡಾಡ್ಕೋತಿರ್ಬೇಕು ನೀನು ಅಂತ ಹೇಳಿ. ಹೌದು, ಈಗೆಲ್ಲ ಹಂಗ ಮಾಡತ್ತಾರ. ನೋಡಿ, ಹಂಗಾರ ಗುಳಿಗೆ ತಗೊಂಡ್ಯಾ? ಅಲ್ಲೇ ದವಾಖಾನಿಗೆ ಹೋಗಿ ತೊಗೊಂಡ್ರತ್ತಲ್ಲ ಪಜ್ಜಿ. ಹಂಗ ಮಾಡಂಗಾರ. ಹಂಗಾರ ನಾ ಇವಂಗ ಬ್ಯಾಡ ಅಂತ ಹೇಳ ಶಂಕರ್ ಗಾಡಿ. ಬ್ಯಾಡ್ ಬಿಡ್ರಿ ಪಜ್ಜಿ, ಏನು ಇಲ್ಲೇ ಐತಿ, ನಡ್ಕೊಂತ ಹೋಗೋಣ ಅಂತ ತಗೋರಿ. ರೀ, ನೀವು ಹೊರಗೆ ನಡ್ರಿ, ಆಕಿನ ಕರ್ಕೊಂಡು ನಾ ಚೀಲ ಅದು ತೊಗೊಂಡು ಮನೆ ಬಾಗ್ಲ ಹಾಕೊಂಬರ್ತಾನಂತ. ನಾ ಹಂಗಾರ ಮುಂದೆ ಕರ್ಕೊಂಡು ಹೋಗಿರ್ಲ ಆಕಿನ? ಅಷ್ಟು ಮಾಡ್ರಿ. ಸೀತಾ, ನೀ ಮುಂದೆ ಹೋಗಿರುವ ನಿಮ್ಮ ಅಪ್ಪನ ಜೋಡಿ, ನಾ ಎಲ್ಲ ನೋಡ್ಕೊಂಡು ಏನೇನು ಬೇಕೆಲ್ಲ ತೊಗೊಂಡು ಬಂದ ಬಿಡ್ತೇನಂತ ಹಿಂದ್ಗೂಟ. ಎಲ್ಲ ತೊಗೊಂಡ ಬಾರ್ಬೇವ, ಇಷ್ಟು ಸೇರಿ ಹೋಗೋಣಂತ. ಇಲ್ಲ ಬೇಡ, ನೀ ಅಲ್ಲಿ ಹೋಗಿ ಒಂದಿಟ್ಟು ಗುಳಿಗೆ ಅದು ತೊಗೊಂಡು ವಾಕಿಂಗ್ ಮಾಡ್ತೀರ, ನಾ ಪಟ್ನ ಬಂದ ಬಿಡ್ತೇನೆ. ನಿಂಗಮ್ಮಜ್ಜಿನೂ ಕರ್ಕೊಂಬರ್ತೇನೆ, ಮತ್ತು ಆಕೆ ಸುಮಕ್ಕನು ಬರ್ತಾ, ಇಷ್ಟು ಸೇರಿ ಬರ್ತೇವೆ ತಗೋ ನಾವು. ಯಾಕಂದ್ರೆ ಮತ್ತೆ ನೀನು ಡೆಲಿವರಿ ಆದ ಕೂಡಲೇ ನಿಂಗೆ ಹೊಟ್ಟೆಗದು ಏನಾರ ಬೇಕಲ್ಲ, ಎಲ್ಲ ಸಜ್ಜು ಮಾಡಿಟ್ಟ ಬರ್ತೀನಿ ತಗೋ. ಮತ್ತು ಅಲ್ಲಿ ಬಂದಮೇಲೆ ಅರ್ಧಂಬರ್ಧ ಆಗಬಾರ್ದು. ಆ ತಗೋಬಿ, ಹಂಗಾರೆ ನಾ ಮುಂದೆ ಹೋಗಿರ್ತಾನಂತ, ನೀ ದೌಡ್ ಬಾ. ರೀ, ನೀವು ಆ ಕಡೆ ಹೋಗ್ತಿದ್ದಂಗೆ ನಾ ಈ ಕಡೆ ಬರ್ತೇನೆ ತಗೋರಿ. ಇಷ್ಟು ಚೀಲ ತೊಗೊಂಡ ಬಂದ್ಬಿಡ್ತೇನೆ. ನನಗೂ ಕೈಕಾಲ ಆಡವಲ್ದು, ಏನು ತಲೆನೂ ಓಡವಲ್ದು. ಯಾಕಷ್ಟು ಟೆನ್ಷನ್ ಹಾಕಿದಿ? ನಾನು ಮುಂದೆ ಕರ್ಕೊಂಡು ಹೋಗಿರ್ತೀನಿ, ನೀವು ಒಂದು 5-10 ನಿಮಿಷದಾಗಂದ್ರೆ ಅಲ್ಲೇ ಬಂದುಬಿಡು. ಆ ತಗೋರಿ, ಹಂಗೆ ಮಾಡ್ತೇನಂತ ನೀವು ಕರ್ಕೊಂಡು ಹೋಗಿರಿ. ಅವ ಮಗಳ ಬಾವ. ಹಾಂ ಅಪ್ಪಾಜಿ, ನಡೀರಿ. ಒಂದಿಟ್ಟು ಬಿಸಿನೀರು ಕಾಸ್ಕೊಂಡು ತೊಗೊಂಡು ಹೋಗ್ಬಿಟ್ರ ತಡಿ. ಅಂದ್ರೆ ಪಾಪಕ್ಕೆ ಈಗ ಡೆಲಿವರಿ ಆದಮೇಲೆ ಕುಡಿಯೋಕೆ ನೀರದು ಬೇಕಂದ್ರೆ ಕೊಡಕ್ಕೆ ಬರ್ತೈತಿ. ಗೌರಕ್ಕ,
ಬಂದೇನು ಬೇಮ್ಮ ನಡಿ ಬೇಮ್ಮ ದವಾಖಾನಿಗೆ ಹೋಗೋಣ ಸುಮ್ಮಕ್ಕೆಲ್ಲದಾಳ ಆಕಿನೂ ಬಂದ್ಲು ಗಂಡಿಗೆಲ್ಲ ಊಟ ಕೊಟ್ಟು ಬಂದ್ಲಾ ನಡಿ ಹೋಗೋಣ ಅಂತಿಷ್ಟು ಎಲ್ಲ ತಯಾರೈತಿಲ್ಲ ಎಲ್ಲ ತಯಾರಾಯ್ತು ಬೇ ಸೀತಾ ಮತ್ತು ಅವರಪ್ಪ ಇಬ್ರು ಮುಂದೆ ಹೋಗ್ಯಾರ ಒಂದು 10 ನಿಮಿಷ ಹೋಗಿ ಅವರು ನಾ ಹೋಗೋ ನಡಿ ಚೀಲನೈತಿ ಅಷ್ಟು ತಯಾರಿ ಮಾಡಿ ಹೊರಗಿಟ್ಟೇನು ಬೇ 2 ಬೇರೆ ಬೇರೆ ಮಾಡಿಟ್ಟೇನಿ ನಡಿ ಅಲ್ಲೇ ತೊಗೊಂಡು ಹೊರಗೆ ಹೋಗಿಬಿಡೋಣಂತ ಮನೆ ಚಾವಿ ಹಾಕಿ ಹೋಗೋಣ ಬಾ ಹೋಗೋಣಗರ್ ಆದರೂ ಭಾಳ ಹೆದರಿಕೆ ಆಗತ್ತೈತಿ ಬೇ ಹೋಗ ಹುಡುಗಿ ಯಾಕೆ ಹೆದರ್ತಿದಿ ನಡಿ ಎಷ್ಟು ಅಂದ್ರು ನಾನು ಒಂದು ತಾಯಿ ಅಲ್ಬೇ ಅದಕ್ಕವ ನಾನು ನಿನ್ನ ಜೋಡಿ ಬರಾತನಿಲ್ಲ ನಡಿ ಹೆದರಕ್ಕೆ ಹೋಗ್ಬೇಡ ಎಲ್ಲ ಆರಾಮ್ ಡೆಲಿವರಿ ಆಕೈತಿ ಅಂತ ಹೇಳಲ್ಲ ಸಿಸ್ಟರ್ ಮತ್ತೆ ಯಾಕೆ ಇಷ್ಟು ಹೆದರಾಕತ್ತಿದಿ ಬಾ ಬೇ ಹೋಗೋಣ